ಇವತ್ತು ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರು ಜಿಲ್ಲೆಯಲ್ಲಿ ದಿಶಾ ಸಭೆಯನ್ನು ಮಾಡ್ತೇವೆ ನಾವು. ಆದರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ್ಯಾವ ತಾಲೂಕಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಅದಕ್ಕೆ ಏನಾದರೂ ಅಡೆತಡೆ ಇದೆಯಾ, ಇದನ್ನು ನೋಡಲಿಕ್ಕೆ ನಾನು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿ ಇಲ್ಲಿ ಜನಸ್ಪಂದನೆಯನ್ನು ಇವತ್ತು ಇಟ್ಕೊಂಡಿದ್ದೆ. ಆದರೆ ಇಲ್ಲಿ ಅರ್ಜಿಗಳು ನನಗೆ ಬಂದಿದ್ದು MP ಗೆ ಕೊಡುವಂಥ ಅರ್ಜಿಗಳಿಗಿನ್ನ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಡಬೇಕಾಗಿರುವಂಥದ್ದು, ಒಬ್ಬರು MLA ಮಾಡಬೇಕಾಗಿರುವಂಥ ಕೆಲಸಗಳೇ ಹೆಚ್ಚಾಗಿ ಬಂದಿದೆ ಅರ್ಜಿಗಳನ್ನ. ಆದರೂ ಕೂಡ ನಾನು ಕೂಡ ಚುನಾಯಿತ ಪ್ರತಿನಿಧಿ ಆಗಿರೋದ್ರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿಮ್ಮ ಮನವಿಗಳನ್ನು ಇವತ್ತು ನಿಮ್ಮ ಮುಂದೆನೇ ಅವರಿಗೆಲ್ಲ ಕೂಡ ಕೊಟ್ಟಿದ್ದೀನಿ.